ಮುಂಚೆ ಎಲ್ಲ ದಾವಣಗೆರೆಯಲ್ಲಿ ಚುನಾವಣೆ ನಡೆದ್ರೆ ಈಸಿಯಾಗಿ ಕಾಂಗ್ರೆಸ್ ಪಕ್ಷ ಗೆಲ್ತಾ ಇತ್ತು. ಆದ್ರೆ ಈ ಬಾರಿ ರಾಜಕೀಯ ಚಿತ್ರಣವೇ ಬದಲಾದಂತಿದೆ. MP ಚುನಾವಣೆಯಲ್ಲಿ ಸತತವಾಗಿ ಮಲ್ಲಿಕಾರ್ಜುನ್ ಅವರೇ 3 ಬಾರಿ ಸೋತಿದ್ದಾರೆ. ಇಟ್ಸ್ ನಾಟ್ ಲೈಕ್ ಈಸಿಲಿ ಕಾಂಗ್ರೆಸ್ ಗೆದ್ದಿದೆ ಅಂತ. ಈಗ ಶಾಮನೂರ್ ಅವರ ಜಾಗಕ್ಕೆ ಸಮರ್ಥ್ ಅವ್ರನ್ನ ಜನ ಒಪ್ಕೊಳ್ತಾರೆ ಅಂತ ಅನ್ಕೊಂತೀನಿ. ಈಸ್ ಅ ಲೀಡರ್, ಈಸ್ ಅ ಪೊಲಿಟಿಷಿಯನ್, ಹಂಗಂತ ಅವ್ರಿಗೆಲ್ಲ ಗೊತ್ತಿದೆ ಅಂತ ಅಲ್ಲ. ಕೆಲವೊಂದು ಅಸಮಾಧಾನ ಇದೆ ಅನ್ನೋ ಒಂದು ಮಾತುಗಳು ಕೂಡ ಇದೆ. ಸೊ ಇದು ಎಷ್ಟು ಎಫೆಕ್ಟ್ ಆಗ್ಬೋದು ಸಮರ್ಥ ಶಾಮನೂರ್ ಅವರು? ಮಲ್ಲಿಕಾರ್ಜುನ್ ಅವ್ರ ಚುನಾವಣೆಯಲ್ಲೂ ಕೇಳಿದ್ದಾರೆ, ನನ್ನ ಚುನಾವಣೆಯಲ್ಲೂ ಕೇಳಿದ್ದಾರೆ. ಬಟ್ ಒಂದ್ಸಲ ಟಿಕೆಟ್ ಫೈನಲ್ ಆದ್ಮೇಲೆ ಪಕ್ಷ ಗೆಲ್ಬೇಕು ಅನ್ನೋದು ನಮ್ಮ ಗುರಿ ಇರಬೇಕು. ನಾವು ಕಾಂಗ್ರೆಸ್ನ ಗೆಲ್ಸೋದಿಲ್ಲ, SDPIಗೆ ವೋಟ್ ಮಾಡ್ತೀವಿ ಅಂತ ಕೆಲವ್ರ ಒಪಿನಿಯನ್ ಇದೆ. ಪ್ರೆಸೆಂಟ್ ಮಾಡಿದಾಗ ಹೌದಾ ಅಂತ ನಮಗೆ ಆ ಪ್ರಶ್ನೆ ಬರ್ತಾ ಇದೆ ಈಗ. ಇನ್ನು SDPI ಮತ್ತು BJP ಯಾವ ರೀತಿಯಾಗಿ ನಿಮ್ಗೆ ಸ್ಪರ್ಧೆಯನ್ನ ಕೊಡ್ಬೋದು? ಸ್ವಲ್ಪ ಮಟ್ಟಿಗೆ ಯುವಕರು ಇನ್ಫ್ಲುಯೆನ್ಸ್ ಆಗ್ಬೋದು, ಸ್ವಲ್ಪ ಸೆಕ್ಷನಲ್ ಇನ್ಫ್ಲುಯೆನ್ಸ್ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಎಷ್ಟು ಹೈಪ್ ಮಾಡ್ತಾ ಇದ್ದಾರೆ ಅಷ್ಟು ಮಟ್ಟಿಗೆ ಅದೇನೂ ಆಗೋದಿಲ್ಲ. ಸಮರ್ಥ್ ಅವರು ಇನ್ನೂ ಚಿಕ್ಕ ಹುಡುಗ, ರಾಜಕೀಯಕ್ಕೆ ಇವಾಗ ಯಾಕೆ ಬರ್ತಾ ಇದ್ದಾರೆ, ಚಿಕ್ಕ ಹುಡುಗ, ನಾನು ಹೋಗಿ ಹೇಗೆ ಅವ್ರ ಹತ್ರ ಕೇಳೋದು ಅಂದ್ರೆ ಕೆಲವ್ರದ್ದು ಒಪಿನಿಯನ್ ಇದೆ. ಬೇರೆ ಏನೇ ನರೇಟಿವ್ಸ್ ಬಂದರೂ ಕೂಡ ಅದು ನಮಗೆ ವೇಟ್ ಅಂಡ್ ವಾಚ್ ತರ ವರ್ಕ್ ಮಾಡ್ತಾ ಇದೆ, ನಮಗೆ ಗೈಡ್ ಮಾಡ್ತಾ ಇದೆ ಟು ವಿನ್ ಅಂತ. ನನಗೆ ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಟಿವಿ. ನಾನು ಆಂಕರ್ ರಂಜಿತಾ ರೇವಣ್ಣ. ಇವತ್ತು ಕರ್ನಾಟಕ ಟಿವಿ ಟೀಮ್ ಎಲ್ಲ ಕೂಡ ದಾವಣಗೆರೆ ಇರೋವಂಥದ್ದು. ನಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಬಾಗಲಕೋಟೆ ಹಾಗೂ ದಾವಣಗೆರೆ ಉಪಚುನಾವಣೆ ನಡೀತಾ ಇರುವಂತದ್ದು. ಇವತ್ತು ನಾವು ಏನ್ ದಾವಣಗೆರೆಯಲ್ಲಿ ಇದ್ದೀವಿ, ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ತೆರವಾದಂತ ಸ್ಥಾನಕ್ಕೆ ಈಗ ಉಪಚುನಾವಣೆ ನಡೀತಾ ಇದೆ. ಇನ್ನು ಕಣದಲ್ಲಿ ಸಾಕಷ್ಟು ಅಭ್ಯರ್ಥಿಗಳಿರುವಂತದ್ದು. ಅದರಲ್ಲಿ ಸಮರ್ಥ ಶಾಮನೂರ್ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆಯನ್ನ ಮಾಡ್ತಿದ್ದಾರೆ. ಇನ್ನು ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ದಾವಣಗೆರೆ ಸಂಸದೆ ಆಗಿರುವಂತ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು. ಸೊ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ ಅಂಡ್ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಈ ಕ್ಯಾಂಪೇನ್ ಅಲ್ಲೂ ಕೂಡ ನಮ್ಗೆ ಟೈಮ್ ಕೊಟ್ಟು ಇವತ್ತು ಇಂಟರ್ವ್ಯೂ ಕೊಡ್ತಾ ಇದ್ದೀರಾ. ಸೊ ಮೊದಲನೇದಾಗಿ ಮುಂಚೆ ಎಲ್ಲ ದಾವಣಗೆರೆಯಲ್ಲಿ ಚುನಾವಣೆ ನಡೆದ್ರೆ ಈಸಿಯಾಗಿ ಕಾಂಗ್ರೆಸ್ ಪಕ್ಷ ಗೆಲ್ತಾ ಇತ್ತು. ಅಂಡ್ ನಮ್ಗೆ ಗೊತ್ತಿರೋ ಹಾಗೆ ಶಾಮನೂರ್ ಶಿವಶಂಕರಪ್ಪನವರು 4 ಸಲ ಚುನಾವಣೆಯನ್ನ ಗೆದ್ದಿರ್ತಾರೆ. ಆದ್ರೆ ಈ ಬಾರಿ ರಾಜಕೀಯ ಚಿತ್ರಣವೇ ಬದಲಾದಂತಿದೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಪೈಪೋಟಿ ಇರುವಂತದ್ದು ಮತ್ತು ಸಮರ್ಥ ಶಾಮನೂರ್ ಅವರಿಗೆ ಮೊದಲ ಚುನಾವಣೆ ಕೂಡ ಇದಾಗಿರುವಂತದ್ದು. ಸೊ ಹೇಗ್ ನಡೀತಾ ಇದೆ, ಏನ್ ಹೇಳ್ತೀರಾ? ಫಸ್ಟ್ ಆಫ್ ಆಲ್ ಮಲ್ಲಿಕಾರ್ಜುನ್ ಅವರು ಸೋತಿದ್ದಾರೆ MLA ಚುನಾವಣೆ. ದಾವಣಗೆರೆ ಉತ್ತರಕ್ಕೆ ನಿಂತಿದ್ರು, ಅವಾಗ ಹಿಂದೆ ನಿಂತಾಗೂ ಸೋತಿದ್ದಾರೆ. ಅದರ ಜೊತೆಗೆ MP ಚುನಾವಣೆಯಲ್ಲಿ ಸತತವಾಗಿ ಮಲ್ಲಿಕಾರ್ಜುನ್ ಅವರೇ 3 ಬಾರಿ ಸೋತಿದ್ದಾರೆ. ಇಟ್ಸ್ ನಾಟ್ ಲೈಕ್ ಈಸಿಲಿ ಕಾಂಗ್ರೆಸ್ ಗೆದ್ದಿದೆ ಅಂತ. ಆದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಅನ್ನೋದು ಭದ್ರಕೋಟೆ, ಕಾಂಗ್ರೆಸ್ನ ಭದ್ರಕೋಟೆ. ಅಲ್ಲಿ ಸತತವಾಗಿ ಕಾಂಗ್ರೆಸ್ ಪಕ್ಷವೇ ಗೆಲ್ತಾ ಇದೆ. ಇವತ್ತಿನ ದಿನ ಏನಾಗಿದೆ ಅಂದ್ರೆ ಇಟ್ಸ್ ಅ ಬೈ ಎಲೆಕ್ಷನ್. ಸೊ 2 ಕ್ಷೇತ್ರದಲ್ಲಿ ಚುನಾವಣೆ ನಡೀತಾ ಇರೋದ್ರಿಂದ ಎಲ್ಲಾ ರೀತಿಯ ಪ್ರಯತ್ನ ಎರಡೂ ಪಕ್ಷದವ್ರು ಪಡ್ತಾ ಇದ್ದಾರೆ. ದೇ ಆರ್ ಟ್ರೈಂಗ್ ದ ಬೆಸ್ಟ್. ಎರಡೂ ಕಡೆ ಕೂಡ ಅವ್ರವ್ರ ಪಾರ್ಟಿ ಕ್ಯಾಂಡಿಡೇಟ್ ಗೆಲ್ಬೇಕು. ಇಟ್ ವಿಲ್ ಬಿಲ್ಡ್ ಅ ಪ್ಲಾಟ್ಫಾರ್ಮ್ ಫಾರ್ ದ ನೆಕ್ಸ್ಟ್ ಎಲೆಕ್ಷನ್ಸ್ ಅನ್ನೋ ನಿಟ್ಟಿನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಆದ್ರೆ ನಮ್ಮ ವೋಟರ್ಸು, ನಮ್ಮ ಸೌತ್ ವೋಟರ್ಸು, ದೇ ಆರ್ ವೆರಿ ಕಾನ್ಫಿಡೆಂಟ್. ಈ ಬಾರಿ ಅಪ್ಪಾಜಿ ಅವ್ರ ಕ್ಷೇತ್ರವನ್ನ ನಾವು ಉಳಿಸ್ಕೊಳ್ತೀವಿ ಅಂತ. ಮೊದಲೇ ಒಂದು ಐಡಿಯಾ ಆಯ್ತಾ ಸಮರ್ಥ ಶಾಮನೂರ್ ಅವ್ರನ್ನ ಕಡಕ್ ಇಳಿಸ್ಬೇಕು, MLA ಮಾಡ್ಬೇಕು ಅನ್ನೋದೇನಾದ್ರು? ಇಲ್ಲ, ಯಾವತ್ತೂ ಇರ್ಲಿಲ್ಲ. ಯಾಕಂದ್ರೆ ಅಪ್ಪಾಜಿ ಅವರ ಅಗಲಿಕೆನು ನಮಗೆ ಒಂದು 3 to 4 months ಇಂದ ಆರಾಮಿರ್ಲಿಲ್ಲ ಅಪ್ಪಾಜಿ. ಬಟ್ December 14th ಅವ್ರು ತೀರ್ಕೊಳ್ತಾರೆ ಅನ್ನೋದು ಅದು ನಾವು ಆಕ್ಸೆಪ್ಟ್ ಮಾಡಕ್ಕಾಗ್ಲಿಲ್ಲ. ಈವನ್ ಅವರ್ ದಾವಣಗೆರೆ ವೋಟರ್ಸ್ ಎಲ್ರು ಕೂಡ. ಸೊ ಅದರಿಂದ ಇದು ಬೈ ಎಲೆಕ್ಷನ್ ಅಪ್ಪಾಜಿ ಅವ್ರ ಸೀಟ್ ತೆರವುಗೊಳಿಸಿದ್ಮೇಲೆ ಸಮರ್ಥ್ ಅವರು ಈಗ 3 ಎಲೆಕ್ಷನ್ಸ್ ಮಾಡಿದ್ದಾರೆ. ಅಪ್ಪಾಜಿ ಅವರ MLA ಎಲೆಕ್ಷನ್ನು, ಆಮೇಲೆ ಅವ್ರ ಫಾದರ್ SS ಮಲ್ಲಿಕಾರ್ಜುನ್ ಅವರ ಎಲೆಕ್ಷನ್ಸ್, ನಂದು MP ಚುನಾವಣೆಯಲ್ಲಿ 8 ಕ್ಷೇತ್ರದಲ್ಲೂ ಓಡಾಡಿದ್ದಾರೆ, ಪ್ರಚಾರ ಮಾಡಿದ್ದಾರೆ. ಪ್ರಚಾರಕ್ಕಷ್ಟೇ ಸೀಮಿತ ಆಗಿರ್ಲಿಲ್ಲ. ನಮ್ಮ ಯೂತ್ ಕಾಂಗ್ರೆಸ್ ಜೊತೆಗೆ ಎಂಟೈರ್ ಪಾರ್ಟಿ ಎಲೆಕ್ಷನ್ ಮ್ಯಾನಿಫೆಸ್ಟೋ ಆಯ್ತು, ಆಮೇಲೆ ಎಲೆಕ್ಷನ್ ಇಂದು ಕ್ಯಾಂಪೇನಿಂಗ್ ಇರ್ಬೋದು, ಮತ್ತೆ ಸೊ ಇದೆಲ್ಲ ಗ್ರೌಂಡ್ ವರ್ಕ್ ಮಾಡೋದು. ಜೊತೆಗೆ ಒಂದು ಒಡನಾಟ. ಒಂದ್ಸಲ ನಾವು
ರಾಜಕೀಯ ಕ್ಷೇತ್ರದಲ್ಲಿ ಅಧಿಕೃತವಾಗಿ ಇಳಿಯೋದ್ರ ಜೊತೆಗೆ ಒಂದು ಪೊಲಿಟಿಕಲ್ ಫ್ಯಾಮಿಲಿನಲ್ಲಿ ಅಸೋಸಿಯೇಷನ್ ಡೆವಲಪ್ ಆಗುತ್ತೆ ಬಂದಾಗ. ಈಗ ಅವ್ರ ಫಾದರ್ ಬೆಂಗಳೂರಲ್ಲಿದ್ರೆ ಅಥವಾ ನಾನ್ ಡೆಲ್ಲಿನಲ್ಲಿದ್ರೆ ಸಮರ್ಥ್ ಹೋಗಿ ಅಟೆಂಡ್ ಮಾಡೋದು. ಸೊ ಈ ರೀತಿ ಪಾರ್ಟಿ ವರ್ಕರ್ಸ್ ನಲ್ಲಿ, ಆಮೇಲೆ ಲೋಕಲ್ ಸ್ಥಳೀಯವಾಗಿ ನಮ್ಮ ಹಿತೈಷಿಗಳು ಯಾರು ಇರ್ತಾರೆ ಅವ್ರ ಈವೆಂಟ್ಸ್ ಅಟೆಂಡ್ ಮಾಡೋದು. ಸೊ ಇದರಿಂದ ಒಂದ್ ರೀತಿಯ ಸಂಬಂಧ ಬೆಳೆದಿತ್ತು. ಸೊ ಇದೆಲ್ಲದನ್ನ ನೋಡ್ಬಿಟ್ಟು ಎಲ್ಲೋ ನಮ್ಮ ಪಾರ್ಟಿ ವರ್ಕರ್ಸು, ಆಮೇಲೆ ಇಲ್ಲಿರುವಂತಹ ಶಾಮ್ನೂರ್ ಕುಟುಂಬದ ಹಿತೈಷಿಗಳು ಅಪ್ಪಾಜಿ ಅವರ ಸ್ಥಾನವನ್ನ ಭರಿಸ್ಬೇಕು ಅಂದ್ರೆ ಸಮರ್ಥ್ ಬರಬೇಕು. ಸಮರ್ಥ್ನಲ್ಲಿ ನಾವು ಅಪ್ಪಾಜಿ ಅವರಲ್ಲಿರುವಂತಹ ಗುಣಗಳನ್ನು ನೋಡ್ತಾ ಇದ್ದೀವಿ ಅಂತ ಅವ್ರ ಕಡೆಯಿಂದಾನೇ ಅದು ಬರ್ತಾ ಹೋಯ್ತು. ಸೊ ಅದಾದ್ಮೇಲೆ ಸಮೀಕ್ಷೆ ಮಾಡಿದ್ಮೇಲೆ ಆಸ್ ಅ ರಿಚುವಲ್ KPCC ICC ಸಮೀಕ್ಷೆಗಳು ಬಂದ್ಮೇಲೆ ವಿನ್ನಬಲ್ ಫ್ಯಾಕ್ಟರ್ ನೋಡ್ಕೊಂಡು ಸಮರ್ಥ್ ಅವ್ರನ್ನ ಕೊಟ್ರೆ ಒಂದು ಒಳ್ಳೆ ಚಾನ್ಸಸ್ ಇರುತ್ತೆ. ಜೊತೆಗೆ CM ಅವರು DCM ಅವರು ಕೂಡ ಅದೇ ಹೇಳಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ರೂಢಿ ಇದೆ, ಯಾರು ಕ್ಯಾಂಡಿಡೇಟ್ ಸಿಟ್ಟಿಂಗ್ ಕ್ಯಾಂಡಿಡೇಟ್ ತೀರ್ಕೊಂಡ್ರೆ ಅವ್ರ ಫ್ಯಾಮಿಲಿ ಮೆಂಬರ್ಗೆ ನಾವು ಸೀಟ್ ಕೊಡ್ತೀವಿ ಅಂತ. ಸೊ ಇವೆಲ್ಲ ಫ್ಯಾಕ್ಟರ್ಸ್ ನಾವು ನೋಡಿದಾಗ ಸಮರ್ಥ್ ವಾಸ್ ದ ಮೋಸ್ಟ್ ಸೂಟಬಲ್ ಕ್ಯಾಂಡಿಡೇಟ್ ಅಂತ. ಈಗ ಶಾಮ್ನೂರ್ ಅವರ ಜಾಗಕ್ಕೆ ಸಮರ್ಥ್ ಅವ್ರನ್ನ ಜನ ಒಪ್ಕೊಳ್ತಾರೆ ಅಂತ ಅನ್ಕೊಂತೀರಾ? ಐ ಆಮ್ ಶ್ಯೂರ್ ಒಪ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ನಾನು ಕೇವಲ ತಾಯಿಯಾಗಿ ನೋಡ್ತಾ ಇಲ್ಲ. ಪಾರ್ಟಿ ವರ್ಕರ್ಸ್ ಹೇಳ್ತಾರೆ, ಯಾಕಂದ್ರೆ ಶಾಮ್ನೂರ್ ಕುಟುಂಬದ ಬಗ್ಗೆ ಅಭಿಮಾನ ಇದೆ. ನಾನು ಹೋಗುವಾಗ ದಾರಿಯಲ್ಲಿ ಹಿರಿಯರ್ ಕೇಳ್ತಾರೆ ನನಗೆ, ಸಮರ್ಥ್ ಇರ್ಲಿದ್ದಾನೆ ಮೇಡಮ್ ಅಂತ. ಸಣ್ಣ ಪುಟಾಣಿ ಮಕ್ಳು ಕೇಳ್ತಾರೆ. ನೀವ್ ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ ಮಗು ವಿಡಿಯೋ ವೈರಲ್ ಆಗಿದೆ, ಅವ್ರು ಮಾತಾಡಿರೋದು ಸಮರ್ಥ್ ಗೆಲ್ಬೇಕು, ಅವಳಿಗೆ ವೋಟಿಂಗ್ ರೈಟ್ಸ್ ಇಲ್ಲ. ಹೌದಾ? ಶಿ ಇಸ್ ಜಸ್ಟ್ ಮೇ ಬಿ ಒಂದ್ 10 ವರ್ಷದ ಸಣ್ಣ ಮಗು, ಆದ್ರೆ ಹೇಳ್ತಾ ಇದ್ದಾಳೆ. ಈಗ ಮಕ್ಳು ನೋಡ್ತಾರೆ ಅವ್ರ ಅಪ್ಪಾಜಿನ, ರಾಜಕೀಯದಲ್ಲಿ ಯಾರ್ಯಾರು ಓಡಾಡ್ತಾ ಇದ್ದಾರೆ. ಸೊ ಒನ್ ವೇ ನನಗೆ ಇನ್ ಅ ವೇ ಒಳ್ಳೇದು ಅನ್ಸುತ್ತೆ. ಬಿಕಾಸ್ ಜನರಿಗೆ ಎಲೆಕ್ಷನ್ ಬಗ್ಗೆ, ವೋಟಿಂಗ್ ಬಗ್ಗೆ, ರೈಟ್ ಪಾರ್ಟಿ ಬಗ್ಗೆ, ಕ್ಯಾಂಡಿಡೇಟ್ ಬಗ್ಗೆ ನಾವು ಯೂತ್ ಅಲ್ಲಿ ಏನ್ ಅಪೀಲ್ ಮಾಡ್ತೀವಲ್ಲ, ಸೆಲೆಕ್ಟ್ ದ ರೈಟ್ ಪರ್ಸನ್. ಯಾರ್ಯಾರು ಕ್ಯಾಂಡಿಡೇಟ್, ಈಗ ದಕ್ಷಿಣ ಕ್ಷೇತ್ರದಲ್ಲಿ 25 ಜನ ಕಣಕ್ಕೆ ಇಳಿದಿದ್ದಾರೆ. 25 ಜನನು ನೋಡ್ರಿ, ಯಾರ್ಯಾರು ಏನೇನ್ ಮಾಡ್ತಾ ಇದಾರೆ, ಪಕ್ಷ ಏನ್ ಮಾಡ್ತಾ ಇದೆ, ವ್ಯಕ್ತಿ ಏನ್ ಮಾಡ್ತಾ ಇದೆ, ಎಲ್ಲಾ ಫ್ಯಾಕ್ಟರ್ಸ್ ನೋಡ್ಕೊಂಡು ಸೆಲೆಕ್ಟ್ ದ ರೈಟ್ ಪರ್ಸನ್ ಅಂತ ನಾವು ಕೇಳ್ಕೊಳ್ತೀವಲ್ಲ. ಸೊ ವೆನ್ ಯಂಗ್ಸ್ಟರ್ಸ್ ಆರ್ ಟಾಕಿಂಗ್ ಅಬೌಟ್ ಇಟ್, ಐ ಫೀಲ್ ಇಟ್ಸ್ ಅ ಗುಡ್ ಟ್ರೆಂಡ್ ಅಂತ ನನಗನ್ಸುತ್ತೆ. ಅಂದ್ರೆ ಜನರ ಒತ್ತಾಯ ಆಯ್ತಾ ಸಮರ್ಥ್ ಅವರನ್ನ ಕಣಕ್ಕಿಳಿಸ್ಬೇಕು ಈ ಉಪಚುನಾವಣೆಯಲ್ಲಿ ಅಂತ? ಒತ್ತಾಯದ ಮೇರೆಗೆ ನಿಲ್ಸಿರೋದು ಇವತ್ತು. ಮತ್ತೆ ಜನರಿಂದ ಆಯ್ಕೆ ಆಗಿದ್ದು ಸಮರ್ಥ್. ಹೌದ್ರಿ, ಈಗ ಬೆಂಗಳೂರಿಗೆ ಹೋಗಿ DCM ಅವ್ರ ಹತ್ರ ಮೀಟಿಂಗ್ ಮಾಡಿದ್ದಾರೆ, ಎಲ್ಲಾ ಸಮಾಜದವ್ರು ಹೋಗಿದ್ದಾರೆ, ಕಾಂಗ್ರೆಸ್ ಪಕ್ಷದ ವರ್ಕರ್ಸ್ ಹೋಗಿದ್ದಾರೆ, ಪಾರ್ಟಿ ವರ್ಕರ್ಸ್ ಅವ್ರು ಹೋಗಿ ಕೇಳಿದ್ದಾರೆ. ಅದೇ ರೀತಿ ಬೇರೆ ಸಮುದಾಯದವರು ಹೋಗಿ ಕೇಳಿದ್ದಾರೆ, ನಮ್ಮಲ್ಲಿ ಮೈನಾರಿಟಿ ಒಂದು ವೋಟ್ ಕೊಡಿ ಅಂತ ಅವರು ಕೇಳಿದ್ದಾರೆ. ಸೊ ಅದು ಸ್ವಾಭಾವಿಕ ಇದೆ. ಮಲ್ಲಿಕಾರ್ಜುನ್ ಅವ್ರ ಚುನಾವಣೆಯಲ್ಲೂ ಕೇಳಿದ್ದಾರೆ, ನನ್ನ ಚುನಾವಣೆಯಲ್ಲೂ ಕೇಳಿದ್ದಾರೆ. ಸೊ ದಿಸ್ ಇಸ್ ವೆರಿ ನಾರ್ಮಲ್. ಅಸ್ಪಿರೇಷನ್ ಇರೋದು ನಾರ್ಮಲ್. ಬಟ್ ಒಂದ್ಸಲ ಟಿಕೆಟ್ ಫೈನಲ್ ಆದ್ಮೇಲೆ ಪಕ್ಷ ಗೆಲ್ಬೇಕು ಅನ್ನೋದು ನಮ್ಮ ಗುರಿ ಇರಬೇಕು ಪಾರ್ಟಿ ವರ್ಕರ್ಸ್ ನಲ್ಲಿ. ಆ ಬದ್ಧತೆ ಇದ್ರೆ ಮಾತ್ರ ಒಂದು ಒಳ್ಳೆ ರಾಷ್ಟ್ರೀಯ ಪಕ್ಷ ಆಗ್ಲಿಕ್ಕೆ ಸಾಧ್ಯ. ಖಂಡಿತ. ನಾನು ಆಗ್ಲೇ ಪ್ರಾರಂಭದಲ್ಲಿ ಹೇಳ್ತಾ ಇದ್ದೆ, ಇದು ನೀವು ಕೂಡ ಹೇಳಿದ್ರಿ, ದಾವಣಗೆರೆ ದಕ್ಷಿಣ ಅನ್ನುವಂಥದ್ದು ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು. ಟಿಕೆಟ್ ವಿಚಾರ ಬಂದಾಗ್ಲೂ ಕೂಡ ಇಷ್ಟು ಈಗ ಪೈಪೋಟಿ ಆಗಿರೋದು ಗೊತ್ತಿಲ್ಲ. ಅದೆಲ್ಲರೂ ಕೂಡ ಗೊತ್ತಿರೋ ವಿಚಾರ. ಅಲ್ಪಸಂಖ್ಯಾತರು ನಮ್ಗೆ ಟಿಕೆಟ್ ಬೇಕು ಅನ್ನೋ ಒಂದು ಮಟ್ಟಕ್ಕೆ ಪೈಪೋಟಿಗೂ ಕೂಡ ಇಳಿತಾರೆ. ಈಗಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ಕೆಲವೊಂದು ಅಸಮಾಧಾನ ಇದೆ ಅನ್ನೋ ಒಂದು ಮಾತುಗಳು ಕೂಡ ಇದೆ. ಸೊ ಇದು ಎಷ್ಟು ಎಫೆಕ್ಟ್ ಆಗ್ಬೋದು ಸಮರ್ಥ ಶಾಮ್ನೂರ್ ಅವ್ರಿಗೆ? ರೈಟ್ ನಾವು ಇದು ಉಪಚುನಾವಣೆ ಅನ್ನೋದು ರಿಯಲಿ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಇಷ್ಟು ಏನ್ ಸ್ಕೇಲ್ ಅಪ್ ಆಗಿರೋದು ಇನ್ ಆಲ್ ಫ್ಯಾಕ್ಟರ್ಸ್ ಫ್ರಮ್ ಆಲ್ ಸೈಡ್ಸ್. ಒಂದು ಎಲ್ಲ ಇಡೀ ಸರ್ಕಾರನೇ ಇಲ್ಲಿದೆ, ವಿರೋಧ ಪಕ್ಷ ಇರ್ಬೋದು, ರೂಲಿಂಗ್ ಗವರ್ಮೆಂಟ್ ಇರ್ಬೋದು, ಎಲ್ಲ ಮಿನಿಸ್ಟರ್ಸ್, ಶಾಸಕರು ಎಲ್ಲರೂ ದಾವಣಗೆರೆಯಲ್ಲಿದ್ದಾರೆ. ಬೇರೆ ಬೇರೆ ಸಮಾಜದವ್ರು ಇದ್ದಾರೆ, ಅವ್ರವ್ರ ಪಕ್ಷದ ಎಲ್ಲ KPCC ICC ಇಂದ ವರಿಷ್ಠರೆಲ್ಲ ಇಲ್ಲಿ ಬಂದಿದ್ದಾರೆ. ಒಟ್ಟಾರೆ ಒಂದು ಪ್ರತಿಷ್ಠೆಯ ಚುನಾವಣೆಯ ರೀತಿನಲ್ಲಿ ಇದು ಹೋಗ್ತಾ ಇದೆ. ಬೈ ಎಲೆಕ್ಷನ್ಸ್ ಅಂದ್ರೆ ಎಲ್ಲೋ ಒಂದು ಕಡೆ ಆ ಅಲ್ಪಸಂಖ್ಯಾತರ ಟಿಕೆಟ್ ಫೈಟ್ ವಿಚಾರವಾಗಿ ಆಗಿದ್ದಕ್ಕೆ ಈ ಮಟ್ಟಕ್ಕೆ ಚುನಾವಣೆ ಹೋಗಿದ್ದ. ಈವನ್ ಮೊನ್ನೆ ಐ ಥಿಂಕ್ ಲಾಸ್ಟ್ ಇಯರ್ ಎಲೆಕ್ಷನ್ ಆಯ್ತಲ್ಲ, 3 ಕ್ಷೇತ್ರಕ್ಕಾಯ್ತು. ಹಾವೇರಿ ಅನ್ಸುತ್ತಲ್ರ, ಹಾವೇರಿ, ಶಿಗ್ಗಾಂವ್, ಆಮೇಲೆ ಸೊ ಅಲ್ಲೂ ಕೂಡ ಅದೇ ತರ ಆಯ್ತು. ನಾವು ಹೋಗಿದ್ವಿ ಪ್ರಚಾರಕ್ಕೆ. ಸೊ ಬೈ ಎಲೆಕ್ಷನ್ ಇಸ್ ಆಲ್ವೇಸ್ ಚಾಲೆಂಜಿಂಗ್, ಸ್ಪೆಷಲಿ ಫಾರ್ ದ ರೂಲಿಂಗ್ ಗವರ್ಮೆಂಟ್ ಅಂತ ನನಗನ್ಸುತ್ತೆ. ನಮ್ಮ ಸೀಟು, ನಮ್ಮ ಸ್ಟ್ರೆಂತ್ ರಿಟೈನ್ ಮಾಡಬೇಕು. ನಮಗೂ ಕೂಡ ಚಾಲೆಂಜಿಂಗು. ಇಷ್ಟೊಂದು ಗ್ಯಾರಂಟಿ ಸ್ಕೀಮ್ಸ್ ಎಲ್ಲ ಕೊಟ್ಟಿದ್ದೀವಿ ಜನರಿಗೆ, ಅದು
ನಾ ಹೇಳಿದ್ನಲ್ಲ, ಫಾರ್ ದ ನೆಕ್ಸ್ಟ್ ಎಲೆಕ್ಷನ್ ಇದು ಒಂದು ಬೇಸ್ ಆಗುತ್ತೆ. ಹೌದು, ಖಂಡಿತ. ಸೊ ಅದಕ್ಕೋಸ್ಕರ ಇಲ್ಲಿ ಸ್ಥಳೀಯವಾಗಿ ಸಮಸ್ಯೆ ಅಷ್ಟಿಲ್ಲ. ಇಟ್ ಇಸ್ ಬೀಯಿಂಗ್ ಬ್ಲೋಡ್ ಔಟ್ ಆಫ್ ಪ್ರಪೋರ್ಷನ್ ಅಂತ ನನಗೆ ಅನ್ಸುತ್ತೆ. ಅದು ಸೋಷಿಯಲ್ ಮೀಡಿಯಾದು ದೊಡ್ಡ ಮಟ್ಟಿಗೆ ಅದ ಹಾಕ್ತಾ ಇದೆ. ಯಾಕಂದ್ರೆ ನಾವ್ ಏನೇ ಮಾತಾಡಿದ್ರು ಅದನ್ನ ಡೈಸೆಕ್ಟ್ ಮಾಡಿ ಅದನ್ನ ಯಾವುದೇ ರೀತಿನೂ ನೀವು ತಗೊಂಡು ಹೋಗ್ಬೋದು. ಈಗ ನಾನು ಕ್ಯಾಂಪೇನಿಂಗ್ ಹೋಗುವಾಗ ಅಲ್ಲಿರುವಂತಹ ಲೇಡೀಸ್ ಹೇಳ್ತಾರೆ, ಮೇಡಮ್ ನೀವು ಸಿಗೋದೇ ಇಲ್ಲ, ನಾವ್ ನಿಮ್ ಮನೆ ಬಾಗ್ಲಿಗೆ ಬಂದ್ರೆ ನೀವು ಸಿಗ್ತಾನೆ ಇಲ್ಲ ಅಂತ. ಅದು ಒಂದು ವಿಡಿಯೋ ವೈರಲ್ ಆಗ್ತದೆ, ಹೌದಾ? ಹೆಣ್ಮಕ್ಳೆಲ್ಲ ಗಲಾಟೆ ಮಾಡಿದ್ರು ಸಂಸದೆ ಹೋದಾಗ. ಸೊ ನಾವು ಕೂಡ ವಿಚಾರಿಸಿದ್ವಿ, ಯಾರವ್ರು, ಯಾಕೆ ಹಿಂಗ್ ಮಾತಾಡ್ತಾ ಇದಾರೆ. ಯಾವಾಗ್ಲೂ ಕಾಣ್ತಾ ಇರ್ತೀನಿ, ಆಲ್ಮೋಸ್ಟ್ 6 to 8 hours ನಾನು ಸ್ಟೇಷನ್ ಅಲ್ಲಿ ಇದ್ರೆ ಜನ ಮಾತಾಡ್ಸ್ತಾ ಇರ್ತೀನಿ. ಎಲ್ಲರೂ ಬರ್ತಾರೆ, ಯಾವ್ದೇ ಲೀಡರ್ ಕರ್ಕೊಂಡ್ ಬರ್ಬೇಕು ಅಂತ ಏನಿಲ್ಲ. ಫ್ರಂಟ್ ಆಫೀಸ್ ನಲ್ಲಿ ಬೆಳಿಗ್ಗೆ 9 ರಿಂದ 5 ಗಂಟೆ ನಮ್ ಸ್ಟಾಫ್ ಇದ್ದೇ ಇರ್ತಾರೆ ಮಾತಾಡ್ಸಕ್ಕೆ. ನಾನು ಔಟ್ ಆಫ್ ಸ್ಟೇಷನ್ ಹೋಗಿದ್ರು ಆಫೀಸ್ ನಲ್ಲಿ ಜನ ಇದ್ದೇ ಇರ್ತಾರೆ. ಅದಾದ್ಮೇಲೆ ಏನಾದ್ರು ನಮ್ ಗಮನಕ್ಕೆ ತರಬೇಕು ಅಂದ್ರೆ ತಗೊಂಡ್ ಬರ್ತಾರೆ ಕೆಲವು ಕೆಲಸಗಳು. ಇಫ್ ಐ ಹ್ಯಾವ್ ಟು ಟಾಕ್ ಟು ಎನಿ ಡಿಪಾರ್ಟ್ಮೆಂಟ್ ಹೈಯರ್ ಅಪ್ಸ್, ಅವಾಗ ನಮ್ ಗಮನಕ್ಕೆ ಬರುತ್ತೆ. ಸೊ ಈ ಲೇಡಿ ಕೇಳಿದಾಗ ನನಗೆ ಆಶ್ಚರ್ಯ ಆಯ್ತು, ನಿಮ್ ಮನೆಗೆ ಬಿಡೋದಿಲ್ಲ. ಅದಕ್ಕೆ ಅಲ್ಲಮ್ಮ, ನಾನೊಬ್ಬ ಮಹಿಳಾ MP ಆಗಿ ನೀನ್ ನನ್ ಮನೆ ಬಾಗ್ಲಿಗೆ ಬರಲ್ಲ ಅಂದ್ರೆ ಇಟ್ ಇಸ್ ನಾಟ್ ಗುಡ್ ಫಾರ್ ಮೀ, ಹೌದಾ? ನಮ್ ಕ್ಷೇತ್ರದ ಜನ ಧೈರ್ಯವಾಗಿ ಬರ್ಬೇಕು ನೀವು ಅಂತ ನಾನೇ ಅವ್ರಿಗೆ ಕೇಳ್ಕೊಳ್ತೀನಿ ಯಾವ್ದೇ ಫಂಕ್ಷನ್ಗೆ ಹೋದ. ಆಮೇಲೆ ಕೇಳಿದ್ವಿ ಆ ಲೇಡಿ ಬ್ಯಾಕ್ ಗ್ರೌಂಡ್ ಏನು, ಯಾವ್ದಾದ್ರು ಪಕ್ಷದವ್ರು ಬೇಕಂತ ಈ ತರ ಪಿತೂರಿನ ಏನು, ಇದು ಇಸ್ ದೇರ್ ಸಮ್ ಸಬ್ಸ್ಟೆನ್ಸ್ ಇನ್ ಇಟ್ ಅಂತ. ಸೊ ನಮಿಗೂ ಮಾಹಿತಿ ಬರ್ತಾ ಇದೆ. ಸೊ ಅದಕ್ಕೆ ಹೇಳೋದು, ಮೀಡಿಯಾದವರು ನೀವು ಎನಿ ಮೀಡಿಯಾ, ಪ್ರಿಂಟ್ ಆಯ್ತು, ವಿಜುವಲ್ ಮೀಡಿಯಾ ಆಯ್ತು, ಒಂದು ಕ್ಲಾರಿಟಿ ಇರಬೇಕು. ಬಿಕಾಸ್ ಎನಿ ನ್ಯೂಸ್ ಇಸ್ ನಾಟ್ ಹಾಟ್ ಕೇಕ್. ಅದು ಯಾವ ರೀತಿ ಜನರ ಮೇಲೆ ಪ್ರಭಾವ ಬೀರುತ್ತೆ. ಸ್ಪೆಷಲಿ ಚುನಾವಣೆ ಈಗ ಏನಾಗ್ತಾ ಇದೆ, ಪ್ರತಿಯೊಬ್ರು ಮೊಬೈಲ್ ಯೂಸ್ ಮಾಡ್ತಾ ಇದಾರೆ. ಈಗ ಯುವಕರು ಇರ್ತಾರೆ, ಹೋಗಿ ಈವನ್ ವಿಮೆನ್ ಯೂಸ್ ಮೊಬೈಲ್, ಟಿವಿ ನೋಡೋದಿಲ್ಲ, ಮೊಬೈಲ್ ಅಷ್ಟು ಬೇಗ ನ್ಯೂಸ್ ಬರುತ್ತೆ, ಯೂಟ್ಯೂಬ್ ನಲ್ಲಿ ಬರುತ್ತೆ. ಸೊ ಆ ನರೇಟಿವ್ ಮಾರ್ನಿಂಗ್ ಸೆಟ್ ಆಗೋದಿಲ್ಲ, ಎವ್ರಿ ಮಿನಿಟ್ ನರೇಟಿವ್ ಚೇಂಜ್ ಆಗುತ್ತೆ. ಸೊ ನಮ್ ಸ್ಟ್ರಾಟಜಿನು ವಿ ಹ್ಯಾವ್ ಟು ಬಿ ಆನ್ ದ ಫೋರ್ ಫ್ರಂಟ್. ಸೊ ಏನೇ ಒಂದ್ ಸ್ವಲ್ಪ ಚೇಂಜ್ ಆಯ್ತು, ಮತ್ತಲ್ಲಿ ಪ್ಯಾಚ್ ಅಪ್ ಮಾಡು, ಇಲ್ಲೇನಾಯ್ತು ಅಲ್ಲಿ ಪ್ಯಾಚ್ ಅಪ್ ಮಾಡು. ಸೊ ಹಂಗಾಗ್ತಾ ಇದೆ. ಅದಕ್ಕೆ ಹೇಳೋದು, ಇಲ್ಲಿ ನರೇಟಿವ್ ಅನ್ನೋದನ್ನ ಸೆಟ್ ಮಾಡಬೇಡ್ದು ಮೀಡಿಯಾ ಅನ್ನೋದು. ಕ್ಯಾಂಡಿಡೇಟ್ಸ್ಗೆ, ಪಕ್ಷಕ್ಕೆ ಗ್ರೌಂಡ್ ಲೆವೆಲ್ ನಲ್ಲಿ ತಿಳಿಸ್ರಿ ಮಾಹಿತಿ, ಒಪ್ಪೋಣಂತೆ. ಈಗ ಮಹಿಳೆ ಮಾತಾಡಿದ್ಲು, ಕರೆಕ್ಟ್, ಬಟ್ ಅದನ್ನ ಸೋಷಿಯಲ್ ಮೀಡಿಯಾದವರು ಸೆಲೆಕ್ಟಿವ್ ಆಗಿ ತಗೊಂಡು ಯಾವ್ದೇ ಡೈರೆಕ್ಷನ್ ಅಲ್ಲಿ ತಗೊಂಡು ಹೋಗ್ತಾ ಇದಾರೆ. ಅದೇ ರೀತಿ ಎಲ್ಲ ಪಕ್ಷದವರು ಮಾಡ್ತಾ ಇದಾರೆ. ಅಂದ್ರೆ ಅದು ಅವ್ರ ಸ್ಟ್ರಾಟಜಿ ಇರ್ಬೋದು. ಅಂದ್ರೆ ಎಲ್ಲ ಚುನಾವಣೆಯಲ್ಲೂ ಕೂಡ ಅದನ್ನ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಅದು ಇರುತ್ತೆ ಯೂಶಲಿ ಆಗಿ. ಇನ್ನು SDPI ಮತ್ತು BJP ಯಾವ ರೀತಿಯಾಗಿ ನಿಮ್ಗೆ ಸ್ಪರ್ಧೆಯನ್ನ ಕೊಡ್ಬೋದು ಅಂತ ಅನ್ಸುತ್ತೆ? ಯಾಕಂತ ಹೇಳಿದ್ರೆ ಬೆಳಗ್ಗೆ ನಾವು ಜನಗಳ ಜೊತೆ ಮಾತನಾಡ್ತಾ ಇದ್ವಿ. ಅಂದ್ರೆ ನಮ್ಮ ಟೀಮ್ ಕೂಡ ಒಂದು 15-20 ದಿನ ಇಲ್ಲೇ ಇರೋದ್ರಿಂದ ಕೆಲವೊಂದು ಒಪಿನಿಯನ್ಸ್ ಇರುವಂತದ್ದು, ಇಲ್ಲ ನಮ್ಗೆ ಟಿಕೆಟ್ ಕೊಟ್ಟಿಲ್ಲ, ನಮ್ಗೆ ಅಸಮಾಧಾನ ಇದೆ, ನಾವು ಕಾಂಗ್ರೆಸ್ ನ ಗೆಲ್ಸೋದಿಲ್ಲ, SDPIಗೆ ವೋಟ್ ಮಾಡ್ತೀವಿ ಅಂತ ಕೆಲವು ಒಪಿನಿಯನ್ ಇದೆ. ಸೊ ಅದ್ರ ಬಗ್ಗೆ ನಾನು ಕೇಳ್ತಾ ಇದ್ದೀನಿ. ಈ ತರ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ, ಈ ಕ್ಯಾಂಪೇನಿಂಗ್, ಮೈನಾರಿಟಿ ಸೆಕ್ಷನಲ್ ಕ್ಯಾಂಪೇನಿಂಗ್ ಹೋದಾಗ ಅಲ್ಲಿರೋ ಲೀಡರ್ಸ್ ಇರ್ತಾರೆ, ಆಮೇಲೆ ಕಾಮನ್ ಮ್ಯಾನು ಇರ್ತಾನೆ, ಸಾರ್ವಜನಿಕರು, ಅವ್ರನ್ನು ನಾನು ಕೇಳ್ತೀನಿ, ಏನ್ ಈ ತರ ಎಲ್ಲ ಬರ್ತಾ ಇದೆ ಅಲ್ಲ, ಅದು ಎಷ್ಟು ನಿಜಾಂಶ ಇದೆ ಅಂತ ಎಲ್ಲ ಕೇಳಿದಾಗ, ಇಲ್ಲ ಮೇಡಮ್ ನೀವೇನು ಯೋಚನೆ ಮಾಡ್ಬೇಡ್ರಿ, ನಾವೆಲ್ಲ ಒಗ್ಗಟ್ಟಿನಲ್ಲಿದ್ದೀವಿ. ಅಪ್ಪಾಜಿಯವ್ರು ಮಾಡಿರುವಂತಹ ಕೆಲ್ಸಗಳು, ಆಮೇಲೆ ಶಾಮನೂರ್ ಕುಟುಂಬದಿಂದ ನಮಗೆ ಆಗಿರುವಂತಹ ಏನು ಸಂಬಂಧ ಇಟ್ಕೊಂಡಿದ್ದೀವಿ ಅದನ್ನ ಉಳಿಸ್ಕೊಂತೀವಿ ಅಂತ ಹೇಳ್ತಾ ಇದಾರೆ. ಸೊ ಸ್ವಲ್ಪ ಮಟ್ಟಿಗೆ ಯುವಕರು ಇನ್ಫ್ಲುಯೆನ್ಸ್ ಆಗ್ಬೋದು, ಸ್ವಲ್ಪ ಸೆಕ್ಷನಲ್ ಇನ್ಫ್ಲುಯೆನ್ಸ್ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಎಷ್ಟು ಹೈಪ್ ಮಾಡ್ತಾ ಇದಾರೆ ಅಷ್ಟು ಮಟ್ಟಿಗೆ ಅದೇನೂ ಆಗೋದಿಲ್ಲ. BJP ಅವರು ಶ್ರೀನಿವಾಸ್ ದಾಸ್ ಕರಿಯಪ್ಪನವರು, ಅವ್ರು ಯಾವ ರೀತಿಯಾಗಿ ನಿಮ್ಗೆ ಪ್ರತಿಸ್ಪರ್ಧೆ ಆಗ್ಬೋದು ಅನ್ಸುತ್ತೆ? ಯಾವ ರೀತಿ ಆಗ್ಬೋದು ಅಂದ್ರೆ, ಅದು ಅಗೇನ್ ನಾನು ಸೋಷಿಯಲ್ ಮೀಡಿಯಾನೇ ನೋಡ್ಬೇಕಾಗಿದೆ ಈಗ. ಬಿಕಾಸ್ ನಮಗ್ ಗೊತ್ತಿರದೇ ಇರೋಂತಹ ಫ್ಯಾಕ್ಟರ್ಸ್ ನ ನೀವು ನಮ್ ಮುಂದ್ ತರ್ತಾ ಇದ್ದೀರಾ. ಈಗ ಬೇರೆ ಬೇರೆ ಕಂಪ್ಯಾರಿಸನ್ಸ್ ತರ್ತಾ ಇದ್ದೀರಾ, ಆಪೋಸಿಟ್ ಕಂಪ್ಯಾರಿಸನ್ಸ್ ತರ್ತಾ ಇದ್ದೀರಾ. ಸೊ ಆ ರೀತಿನಲ್ಲಿ ನೀವು ಪ್ರೆಸೆಂಟ್ ಮಾಡಿದಾಗ ಹೌದಾ ಅಂತ ನಮಗೆ ಆ ಪ್ರಶ್ನೆ ಬರ್ತಾ ಇದೆ ಈಗ. ನಾನ್ ಹೇಳೋದು, ಕಾಂಪಿಟೇಟರ್ ಅಂದ್ರೆ ಮೊದಲನೇದಾಗಿ ನಮ್ಮ ಏನ್ ಸ್ಟ್ರೆಂತ್ ಇದೆ ಅದನ್ನ ಐ ಲೈಕ್ ಟು ವರ್ಕ್ ಆನ್ ದಟ್. ವೀಕ್ನೆಸ್ ನ ವಾಚ್ ಮಾಡ್ಬೇಕು, ಬಟ್ ನಮ್ ಸ್ಟ್ರೆಂತ್ ಏನಿದೆ ಅದನ್ನ ನಾವು ತಗೊಂಡ್ ಮುಂದೆ ಹೋಗ್ಬೇಕು. ಇದು ಸಿಟ್ಟಿಂಗ್ MLA ಕ್ಯಾಂಡಿಡೇಟಿನ ಕ್ಷೇತ್ರ, ಭದ್ರಕೋಟೆ ಇದು. ನಮ್ಮ ವೋಟರ್ಸ್ ನಮ್ ಪರವಾಗಿದ್ದಾರೆ. ಅಪ್ಪಾಜಿ ಅವರ ಏನು ಜನಾನುರಾಗಿ ಆಗಿ ಅಜಾತ ಶತ್ರು ಆಗಿ ಅವ್ರು ಮಾಡಿರೋ ಕೆಲ್ಸಗಳು ನಮ್ಮನ್ ಕಾಯುತ್ತೆ. ಸೊ ಈ ಪಾಸಿಟಿವ್ಸ್ ತಗೊಂಡು ನಾವು ಚುನಾವಣೆಯಲ್ಲಿ ಮುಂದೆ ಹೋಗ್ತಾ ಇದೀವಿ. ಬೇರೆ ಏನೇ ನೆಗೆಟಿವ್ಸ್ ನರೇಟಿವ್ಸ್ ಬಂದ್ರು ಕೂಡ
ಅದು ನಮಗೆ ವೇಟ್ ಅಂಡ್ ವಾಚ್ ತರ ವರ್ಕ್ ಮಾಡ್ತಾ ಇದೆ, ನಮಗೆ ಗೈಡ್ ಮಾಡ್ತಾ ಇದೆ ಟು ವಿನ್ ಅಂತ ನನಗೆ. ಓಕೆ, ಇನ್ನು ಸಮರ್ಥ್ ಅವ್ರು ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಅಂಡ್ ಮುಂದೆ ಏನ್ ಅಭಿವೃದ್ಧಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ, ಅವರ ವಿಷನ್ ಏನು? ಕಾನ್ಫಿಡೆಂಟ್ಕಿನ ಎವ್ರಿ ಡೇ ಪಾಲಿಟಿಕ್ಸ್ ಯಾವ ತರ ಇದೆ ಅಂದ್ರೆ ಇಟ್ಸ್ ಅ ವೆರಿ ವೆರಿ ಡಿಫಿಕಲ್ಟ್ ಫೀಲ್ಡ್ ಪಾಲಿಟಿಕ್ಸ್ ಅನ್ನೋದು, ಬಿಕಾಸ್ ಇಟ್ಸ್ ವೆರಿ ಒಪಿನಿಯನೇಟೆಡ್. ನೀವು ಎಷ್ಟೇ ಕೆಲಸ ಮಾಡಿದ್ರೂ ಜನರು ಶಾರ್ಟ್ ಮೆಮರಿ ಇರುತ್ತೆ, ಒಪಿನಿಯನ್ಸ್ ಬೇಗ ಫಾರ್ಮ್ ಮಾಡ್ತಾರೆ. ಸೊ ಇಂಥದ್ರಲ್ಲಿ ಸಮರ್ಥಿನ ಜಸ್ಟ್ ಈಗ ಕ್ಯಾನ್ವಸಿಂಗ್ ಮಾಡಿದ್ಮೇಲೆ ಆಸ್ ಎ ಕ್ಯಾಂಡಿಡೇಟ್ ಫಸ್ಟ್ ಟೈಮ್ ಕಂಟೆಸ್ಟ್ ಮಾಡ್ತಾ ಇರೋದು. ನಾಮಿನೇಷನ್ ಫೈಲ್ ಮಾಡಿ ಈಗ ಒಂದು ಐ ಥಿಂಕ್ 5 to 7 days ಪ್ರಚಾರ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಆದ್ರಿಂದ ಸಮರ್ಥಿಗೆ ನೋಡ್ತಾ ಇರೋದು ಏನು ಅಂದ್ರೆ ನನ್ನ ಜೊತೆ ಕೂಡ ನಾನು ಅದನ್ನೇ ಎಲ್ಲ ಮೀಡಿಯಾದಲ್ಲಿ ಹೇಳ್ತಾ ಇದ್ದೀನಿ, MP ಆದ್ಮೇಲೆ ನಮ್ಮ ಮ್ಯಾನಿಫೆಸ್ಟೋ ಬಿಲ್ಡ್ ಮಾಡೋದು. ಮ್ಯಾನಿಫೆಸ್ಟೋ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ಕ್ಯಾಂಡಿಡೇಟ್. ನಾವೊಂದು ಮ್ಯಾನಿಫೆಸ್ಟೋ ಸೆಟ್ ಮಾಡುವಾಗ ಆ ಕ್ಷೇತ್ರದ ಸಮಸ್ಯೆಗಳೇನು ಅಂತ ಒಂದು ಸರ್ವೆ ಮಾಡಿ ಮ್ಯಾನಿಫೆಸ್ಟೋ ಸೆಟ್ ಮಾಡೋದು, ಜನರ ಅಭಿಪ್ರಾಯ ಮತ್ತೆ ನಮ್ಮ ಟೀಮು ಹೋಗ್ಬಿಟ್ಟು ನಮ್ಮ ಕ್ಷೇತ್ರದಲ್ಲಿ ಯಾವ ರೀತಿಯ ಒಂದು ವಿಷನ್ ಇಟ್ಕೊಂಡು ನಾವು ಕೆಲಸ ಮಾಡಬೇಕು ಅನ್ನೋ ರೀತಿನಲ್ಲಿ ವಿ ವಿಲ್ ಬಿಲ್ಡ್ ಅ ಮ್ಯಾನಿಫೆಸ್ಟೋ. ಸೊ ಅದೇ ರೀತಿ ಸಮರ್ಥ್ ಅವರು ಕೂಡ ಈಗ ಡೆಲ್ಲಿನಲ್ಲಿ ಆಸ್ ಅ ಪಾರ್ಲಿಮೆಂಟೇರಿಯನ್ ನನ್ನ ಜೊತೆ ಬಂದ್ಬಿಟ್ಟು ನಮ್ಮ ಪಾರ್ಲಿಮೆಂಟ್ರಿ ವೆಪನ್ಸ್ ಅಂತ ಏನಿರುತ್ತೆ, ಅವರ್ ಕ್ವೆಶನ್ ಅವರು 0 hour ಇರುತ್ತೆ, ಬೇರೆ ಬೇರೆ ಬಿಲ್ಸ್ ಬಗ್ಗೆ ಡಿಸ್ಕಷನ್ ಇರುತ್ತೆ, ಬಜೆಟ್ ಡಿಸ್ಕಷನ್ ಇರುತ್ತೆ. ಸೊ ಆ ಟೈಮ್ನಲ್ಲೆಲ್ಲ ಬೆಂಗಳೂರು ಡೆಲ್ಲಿಗೆ ಬಂದು ಅಲ್ಲೂ ಕೂಡ ಅಸಿಸ್ಟ್ ಮಾಡಿದ್ದಾರೆ. ಸೊ ಹಿ ಇಸ್ ವೆರಿ ಮಚ್ ಅವೇರ್ ಆಸ್ ಅ ಪಾರ್ಲಿಮೆಂಟೇರಿಯನ್, ಆಸ್ ಅ ಲೆಜಿಸ್ಲೇಚರ್, ನಿಮ್ದು ಏನು ಡ್ಯೂಟೀಸ್ ಇರುತ್ತೆ, ನಿಮ್ದು ಏನು ರೈಟ್ಸ್ ಇರುತ್ತೆ, ಹೌ ಡಸ್ ಇಟ್ ಫಂಕ್ಷನ್ ಅಂತ ಸಂಪೂರ್ಣ ಮಾಹಿತಿ ಇದೆ ಅವರಿಗೆ. ಸೊ ಇದ್ರ ಜೊತೆಗೆ ಇವಾಗ ಆಗಿರೋದು ದಕ್ಷಿಣ ಕ್ಷೇತ್ರದಲ್ಲಿ ನಮಗೆ ಒಂದು ಹಂತಕ್ಕೆ ಮೂಲಭೂತ ಸೌಕರ್ಯಗಳನ್ನ ಅಪ್ಪಾಜಿಯವರು ಮಾಡಿದ್ದಾರೆ. ಅದರಲ್ಲಿ ಮೇನ್ಲಿ ಸಿಮೆಂಟ್ ರೋಡ್ಸು, ಚರಂಡಿ. ಈಗ ಅದೇ ರೋಡ್ ಮಾಡ್ಬಿಟ್ರೆ ಮುಗೀತಾ ಅಭಿವೃದ್ಧಿ ಅಂತ ಎಲ್ಲರೂ ಕೇಳ್ತಾರೆ. ಒಪಿನಿಯನ್ಸ್ ಕೂಡ ನನ್ನನ್ ಕೇಳ್ರಿ, MP ಆದವಳನ್ನ ಕೇಳ್ರಿ, ರೋಡ್ ಮಾಡಿದ್ರೆ ಸಾಕ ಅದೇನ ಅಭಿವೃದ್ಧಿ ಅಂತ. ಐ ವಿಲ್ ಟೆಲ್ ಯು, ನಮಗೆ MP ಆಗಿ 8 ಕ್ಷೇತ್ರ ಬರುತ್ತೆ, ಅದರಲ್ಲಿ ಹರಿಹರ, ಮಾಯಕೊಂಡ ರೋಡ್ಸ್ ಎಷ್ಟು ಹಾಳಾಗಿದಾವೆ ಅಂದ್ರೆ ಕ್ಷೇತ್ರದಲ್ಲಿ ನಾನು ಓಡಾಡ್ಬೇಕು ಅಂದ್ರೆ ಎಷ್ಟು ಸಮಸ್ಯೆ ಆಗುತ್ತೆ. 4-wheeler ನಲ್ಲಿ ನಾನು ಓಡಾಡ್ತೀನಿ, 2-wheeler ಓಡಾಡೋರಿಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ. ಅದೇ ರೀತಿ ನಮ್ಮ SS-25 ಸ್ಟೇಟ್ ಹೈವೇನ ಅಪ್ಗ್ರೇಡ್ ಮಾಡ್ರಿ, ನ್ಯಾಷನಲ್ ಹೈವೇ ಮಾಡ್ರಿ ಅಂತ 2-3 ಬಾರಿ ಸೆಂಟ್ರಲ್ ಮಿನಿಸ್ಟರ್ ಅವ್ರನ್ನ ಕಂಡಿದೀವಿ. PMO ಆಫೀಸಿಗೆ ಕೂಡ ಲೆಟರ್ ಕಳ್ಸಿದೀವಿ. ಸೊ ಅದನ್ನ ಅಪ್ಗ್ರೇಡ್ ಮಾಡ್ಬೇಕು ಅಂದ್ರೆ PMO ಆಫೀಸ್ ನಲ್ಲಿ ಫೈಲ್ ಇದೆ ಅಂತ ಅವರು ಕೂಡ ಹೇಳ್ತಿದ್ದಾರೆ. ಸೊ ಇಂಥ ಸಿಚುವೇಶನ್ ಅಲ್ಲಿ ಅಪ್ಪಾಜಿ ಅವರು ಇಡೀ ದಕ್ಷಿಣ ಕ್ಷೇತ್ರದಲ್ಲಿ 95% ಅಷ್ಟು ರೋಡ್ ನ ಕಂಪ್ಲೀಟ್ ಮಾಡಿದ್ದಾರೆ. ಒಂದು ತಾಂಡ ಹಟ್ಟಿಗೆ ಹೋದ್ರು ಕೂಡ ಅಲ್ಲೂ ಸಿಮೆಂಟ್ ರೋಡ್ ಇದಾವೆ, ಹೊಲಕ್ಕೆ ಹೋಗೋ ರಸ್ತೆಗಳು ಕೂಡ ಸಿಮೆಂಟ್ ರೋಡ್ ಇದಾವೆ. ನಾನು ಮೊನ್ನೆ ಚುನಾವಣೆ ಪ್ರಚಾರಕ್ಕೆ ಹೋದಾಗ ನಮ್ಮ ಲೀಡರೇ ಹೇಳಿದ್ರು, ಅಕ್ಕರೆ ಇದು ನಾನು 20 ವರ್ಷದ ಕೆಳಗೆ ಮಾಡಿರೋ ಸಿಮೆಂಟ್ ರೋಡು, ಅಪ್ಪಾಜಿ ಅವ್ರು ಕೊಟ್ಟಿರೋ ಗ್ರಾಂಟ್ಸ್ ಅಂತ ಹೇಳಿದ್ರು. ಈಗಲೂ ಕೂಡ 5 ವರ್ಷನೂ ಆಗಿಲ್ಲ ಆ ರೋಡಿಗೆ ಅನ್ನೋ ಹಾಗಿದೆ. ಸೊ ಆ ರೀತಿ ಗುಣಮಟ್ಟದ ಕಾಮಗಾರಿ ಇದೆ. ಸೊ ಯು ಡೋಂಟ್ ಹ್ಯಾವ್ ಟು ರೀಇನ್ವೆಸ್ಟ್ ಇನ್ ರೋಡ್ಸ್ ನಾವು. ಸೊ ಮುಂದುವರೆದ ಕಾಮಗಾರಿ ಏನಿದೆ, ನಮ್ಮ UGD ವರ್ಕ್ಸು ಚೆನ್ನಾಗಿದೆ, ಎಲ್ಲಿ ಹೊಸ ಬಡಾವಣೆಗಳಾಗಿದ್ದಾವೆ ಅಲ್ಲಿ UGD ವರ್ಕ್ ಚೆನ್ನಾಗಿಲ್ಲ, ಅದನ್ನ ಕೂಡ ಹೇಳಿದ್ದಾರೆ. ಕೆಲವು ಕಡೆ ಕಂಪ್ಲೇಂಟ್, ಏನ್ ಪೂರ್ತಿ ಮುಗಿದೋಗಿದೆ ಅಭಿವೃದ್ಧಿ ಅಂತ ಏನೂ ಇಲ್ಲ, ಅಭಿವೃದ್ಧಿಗೆ ಕೊನೆ ಇಲ್ಲ. ಒಂದು ಫೇಸ್ ಡೆವಲಪ್ಮೆಂಟ್ ಆದ್ರೆ ಸೆಕೆಂಡ್ ಫೇಸಿಗೆ ಏನ್ ಮಾಡ್ಬೇಕು ಅದನ್ನ ವರ್ಕ್ಸ್ ಮುಂದುವರೆದ ಕಾಮಗಾರಿ ತಗೋಬೇಕಾಗತ್ತೆ. ಸೇಮ್ ವೇ ಈಗ ದಕ್ಷಿಣದಲ್ಲಿ ರೋಡು ಇನ್ಫ್ರಾಸ್ಟ್ರಕ್ಚರ್ ಆಗಿದೆ. ಆಶ್ರಯ ಮನೆಗಳು 15,000 ಮಲ್ಲಿಕಾರ್ಜುನ ಅವ್ರ ಪೀರಿಯಡ್ ನಲ್ಲೇ ತಗೊಂಡ್ ಬಂದಿದ್ರು. ಅಪ್ಪಾಜಿ ಅವ್ರು ಮೊನ್ನೆ ಕೂಡ ಸುಮಾರು 1,000 ಮನೆಗಳನ್ನ ತಗೊಂಡ್ ಬಂದಿದ್ದಾರೆ. ಅದರಲ್ಲಿ ಸುಮಾರು 600-500 ಮನೆ ವಾಪಸ್ ಕಳಿಸ್ಬೇಕಾಯ್ತಂತೆ. ಇದು ಯಾಕೆ ಅಂದ್ರೆ ಯಾರಿಗ್ ನಿವೇಶನ ಇದೆ ಅವರಿಗೆ ಮನೆ ಕಟ್ಲಿಕ್ಕೆ ಸರ್ಕಾರ ಗ್ರಾಂಟ್ ಕೊಡ್ತಾ ಇದೆ. ಸೊ ಈಗ ಅದು ಒಂದ್ ಚಾಲೆಂಜ್ ಆಗಿದೆ. ಹೋದಾಗ ನಾನು ಎಲ್ಲ ಕೂಲಿ ಕೆಲ್ಸಕ್ಕೆ ಹೋಗೋರಮ್ಮ, ನೀವು ಜಾಗ ನನ್ನ ಹತ್ರ ಜಾಗನೇ ಇಲ್ಲ, ನೀನು ಜಾಗ ಇದ್ರೆ ಮನೆ ಕಟ್ಲಿಕ್ಕೆ ದುಡ್ಡು ಕೊಡ್ತೀವಿ ಅಂತೀರಾ, ಜಾಗನೇ ಇಲ್ಲ ನನ್ನ ಹತ್ರ, ಮನೆ ಎಲ್ಲಿಂದ ಕಟ್ಕೊಳ್ಳಿ, ಜಾಗ ಎಲ್ಲಿಂದ ಕೊಂಡ್ಕೊಳ್ಳಿ ಅಂತಾರೆ. ಸೊ ಆವಾಗ ಎನಿವೇ ಸೆನ್ಸಸ್ ಕೂಡ ಆಗ್ತಾ ಇದೆ. ಸೊ ನಮಗೂ ಕೂಡ ಕಂಪ್ಲೀಟ್ ರೇಷಿಯೋ ಸಿಗುತ್ತೆ. ಸೊ ಅವಾಗ ಹೊಸ ಪಾಲಿಸೀಸ್ ತರಬೇಕು, ಗ್ರಾಂಟ್ಸಿಗೂ ಕೂಡ ಅನುದಾನ ಜಾಸ್ತಿ ಮಾಡ್ಬೇಕಾಗುತ್ತೆ. ಕೇಂದ್ರ ಸರ್ಕಾರದ PM ಆವಾಸ್ ಯೋಜನಾ ಅಂತ ಇದೆ, ಅದರಲ್ಲೂ ಕೂಡ ಕೇವಲ 1,80,000 1,50,000 ಅಷ್ಟೇ ಕೊಡ್ತಾರೆ. ಅದು ಫೇಸ್ ವೈಸ್ ರಿಲೀಸ್ ಮಾಡ್ತಾರೆ ಅಮೌಂಟ್. ಸೊ ಅಲ್ಲೂ ಕೂಡ ವಿತ್ ದ ಇನ್ಫ್ಲೇಷನ್, ಸಿಮೆಂಟ್ ರೇಟು ಎಲ್ಲ ಜಾಸ್ತಿ ಆಗಿರೋದ್ರಿಂದ ಆ ಮನೆಗಳನ್ನು ಕೂಡ
ಬಡವರು ತಗೊಳ್ತಾ ಇಲ್ಲ ಮಾಡ್ಲಿಕ್ಕೆ. ಸೊ ಎಲ್ಲೋ ಸ್ಕೀಮೇ ಫೇಲ್ ಆಗ್ತಾ ಇದೆ, ಬಳಸ್ಕೊಳ್ತಾ ಇಲ್ಲ. ಬಿಕಾಸ್ ದುಡ್ಡಿಲ್ಲ ಅವ್ರ ಹತ್ರ. 1.5 ಲಕ್ಷಕ್ಕೆ ಮೇಲೆ 1 ಲಕ್ಷ 2 ಲಕ್ಷ ಹಾಕಿ ಒಂದ್ ಹಂತಕ್ಕೆ ಲಿಂಟಲ್ ಲೆವೆಲ್ ಕಟ್ಸ್ಬೇಕು ಅನ್ನೋಷ್ಟು ದುಡ್ಡಿಲ್ಲ ಬಡವ್ರ ಹತ್ರ. ಸೊ ಅವಾಗ ಪಾಲಿಸಿ ಮ್ಯಾಟರ್ ಚೇಂಜ್ ಆಗ್ಬೇಕಾಗುತ್ತೆ. ಆ ದುಡ್ಡು ಅವ್ರು ಬಳಸ್ಕೋಬೇಕು ಅಂದ್ರೆ ನಾವು ಫಂಡ್ ಮಾಡ್ತಾರ ಅಮೌಂಟ್ ಜಾಸ್ತಿ ಆಗ್ಬೇಕಾಗುತ್ತೆ. ವೈ ಐ ಗೇವ್ ಯು ದಿಸ್ ಡೀಟೇಲ್ಡ್ ಎಕ್ಸಾಂಪಲ್ ಇಸ್, ಈಗ ಮುಂದುವರೆದ ಕಾಮಗಾರಿಗೆ ಸಿಮೆಂಟ್ ರೋಡ್ ಇಸ್ ಅ ಮ್ಯಾಂಡೇಟ್ರಿ. ಅದನ್ನ ಜನ ನೆನೆಸ್ಬೇಕಾಗತ್ತೆ ಏನ್ ಮಾಡಿದ್ದಾರೆ ಅಂತ. ಸುಮ್ನೆ ನಾನು ವಿರೋಧ ಪಕ್ಷದಲ್ಲಿ ಇದೀನಿ ಅಂತ ಏನ್ ಬೇಕಾದ ವಿರೋಧ ಮಾಡೋದು, ನಾನು ಅದನ್ನ ಒಪ್ಪಲ್ಲ. ಈಗ ನಾನು ವಿರೋಧ ಪಕ್ಷದವರು ಏನೇ ಒಳ್ಳೆ ಕೆಲಸ ಮಾಡಿದ್ರೆ ನಾನು ಅದನ್ನ ಒಪ್ಕೊಂತೀನಿ, ಸಮರ್ಥಿಸ್ತೀನಿ. ಜಸ್ಟ್ ಫಾರ್ ದ ಹೆಕ್ ಆಫ್ ಅಪೋಸಿಂಗ್ ಸಮಥಿಂಗ್ ನಾವು ಅಪೋಸ್ ಮಾಡ್ಬೇಕು ಅಂತ ಏನ್ ರೂಲ್ಸ್ ಇಲ್ಲ. ಇದರ ಜೊತೆಗೆ ಅಲ್ಲಿ ಹೈಯರ್ ಎಜುಕೇಶನ್ಗೆ ಕೇಳ್ತಾ ಇದ್ದಾರೆ ಎಲ್ಲ. ಅಲ್ಲಿ ಸ್ಪೆಷಲಿ ಗರ್ಲ್ಸ್, ವಿಮೆನ್ಸ್ ಎಜುಕೇಶನ್, ಮೈನಾರಿಟಿ ಗರ್ಲ್ಸ್, ಅವ್ರನ್ನ 10th PUC ಆದ್ಮೇಲೆ ಡಿಗ್ರಿ ಕಳಿಸ್ಬೇಕು ಬೇರೆ ಕಡೆ ಅಂದ್ರೆ ಪೇರೆಂಟ್ಸ್ ಒಪ್ಪೋದಿಲ್ಲ. ಸೊ ಅವರಿಗೆ ಹೈಯರ್ ಎಜುಕೇಶನ್ ಅವ್ರು ಇರೋ ಕಡೆಗೆ ಹತ್ರದಲ್ಲಿ ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಅದನ್ನ ನಾವು ಕೂಡ ಕೇಳಿದ್ವಿ ಹಿಂದೆ, ಹೈಯರ್ ಎಜುಕೇಶನ್ಗೆ ಒಂದು ಡಿಗ್ರಿ ಕಾಲೇಜ್ ಸ್ಟಾರ್ಟ್ ಮಾಡ್ಬೇಕು ಅಂತ. ಅವಾಗ ಏನ್ ಹೇಳಿದ್ರು, ಅದು ದಾವಣಗೆರೆ ಸಿಟಿನಲ್ಲಿ ಮಾಡ್ಬೇಕಾಗತ್ತೆ, ಆ ಕಡೆ ಮಾಡಕ್ ಬರಲ್ಲ ಅಂತ ನಮಗೆ ಹೈಯರ್ ಎಜುಕೇಶನ್ ಮಿನಿಸ್ಟ್ರಿಯಿಂದಾನೇ ರಿಪ್ಲೈ ಬಂದಿದೆ. ಇದನ್ನ ಮತ್ತೆ ಪ್ರಯತ್ನ ಮಾಡೋಣ, ಯಾಕಂದ್ರೆ ಜನಕ್ಕೆ ಅಲ್ಲಿ ಬೇಕಾಗಿದೆ ಅಂತ. ಆಯ್ತಾ? ಅಲಾಂಗ್ ವಿತ್ ದಟ್ ಎಮರ್ಜೆನ್ಸಿ ಸರ್ವಿಸಸ್ಗೆ ಹಾಸ್ಪಿಟಲ್ ಕೇಳ್ತಾ ಇದ್ದಾರೆ. ಹೌದು, ಮತ್ತೆ ಮೆಡಿಕಲ್ ಕಾಲೇಜ್. ಮೆಡಿಕಲ್ ಕಾಲೇಜ್ ಸುಮಾರು ವರ್ಷದಿಂದ ಬೇಡಿಕೆ ಇದೆ. ಹೌದ್ರಾ? ಈಗ ಹೈಯರ್ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ವಿಮೆನ್ಸ್ ಹಾಸ್ಪಿಟಲ್ ಕೇಳಿದ್ರು, ಅಲ್ಲಿ ವಿಮೆನ್ ಅಂಡ್ ಚೈಲ್ಡ್ ಹಾಸ್ಪಿಟಲ್ ಇದೆ. ಆಮೇಲೆ SS ಜನರಲ್ ಹಾಸ್ಪಿಟಲ್ ಕೂಡ ಇದೆ. ಅದನ್ನು ಮೊನ್ನೆ CM ಅವ್ರು ಬಂದಾಗ ಇನಾಗ್ರೇಟ್ ಮಾಡಿದ್ವಿ. ಅದನ್ನು ನಾವೊಂದು ಗವರ್ಮೆಂಟ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ನಲ್ಲಿ ಅಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಅದನ್ನು ಅನ್ಕೊಂಡಿದೀವಿ. 24/7 ಸರ್ವಿಸಸ್ ಬೇಕು ಅಂತ, ಎಮರ್ಜೆನ್ಸಿ ಸರ್ವಿಸಸ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಅದನ್ನ ಮಾಡೋಣ ಅಂತ. ಸೊ ಜನಕ್ಕೆ ಏನ್ ಬೇಕೋ ಅದು ಕೂಡ ಗೊತ್ತಿದೆ. ಅಲಾಂಗ್ ವಿತ್ ದಟ್ ಟ್ರಾನ್ಸ್ಪರೆಂಟ್ ಗವರ್ನೆನ್ಸ್, ಅದ್ರ ಬಗ್ಗೆ ಕೂಡ ಸಮರ್ಥ ವರ್ಕ್ ಮಾಡ್ತಾ ಇದ್ದಾರೆ. ನಾವೀಗೇನು ಒಂದು ಲೈಟಿನ ಸಮಸ್ಯೆ ಇದೆ, ಅಥವಾ ಕಸ ತಗೊಂಡೋಗಿಲ್ಲ ನಮ್ಮ ಊರಿಗೆ ಬಂದು, ಅಥವಾ ಅಲ್ಲಿ ಏನೋ ಬೀದಿ ನಾಯಿ ಸಮಸ್ಯೆ ಇದೆ, ಈ ರೀತಿ ಗವರ್ಮೆಂಟ್ ನಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗೆ ಏನ್ ಗ್ರಿವೆನ್ಸಸ್ ಸಬ್ಮಿಟ್ ಮಾಡಬೇಕು, ಬಿಕಾಸ್ ಈಸ್ ಅ ಯಂಗ್ಸ್ಟರ್. ಸೊ ಅದನ್ನ ನಮ್ಮ ಮೊಬೈಲ್ ಫೋನ್ ಅಲ್ಲೇ ಆಪ್ ಮಾಡಿದ್ರೆ ಅದನ್ನ ನಾವು ರೈಟ್ ಡಿಪಾರ್ಟ್ಮೆಂಟ್ಗೆ ಕನೆಕ್ಟ್ ಮಾಡಿ, ಇವನ್ ದ ಡಿಪಾರ್ಟ್ಮೆಂಟ್ ಆಲ್ಸೋ ಕ್ಯಾನ್ ಫಂಕ್ಷನ್ ಇನ್ ಅ ಮೋರ್ ಎಫೆಕ್ಟಿವ್ ಮ್ಯಾನರ್ ಅಂತ. ಈ ರೀತಿ ಎಫೆಕ್ಟಿವ್ ಗವರ್ನೆನ್ಸ್, ಟ್ರಾನ್ಸ್ಪರೆಂಟ್ ಗವರ್ನೆನ್ಸ್ ತರಲಿಕ್ಕೆ ಇಸ್ ಲುಕಿಂಗ್ ಫಾರ್ವರ್ಡ್. ಅಂಡ್ ಅಂದ್ರೆ ಕೆಲವರು ಒಪಿನಿಯನ್ ಇರುವಂತದ್ದು, ಸಮರ್ಥ ಅವರು ಇನ್ನೂ ಚಿಕ್ಕ ಹುಡುಗ, ರಾಜಕೀಯಕ್ಕೆ ಇವಾಗ ಯಾಕೆ ಬರ್ತಾ ಇದ್ದಾರೆ, ನಾನ್ ಹೋಗಿ ಹೇಗೆ ಅವ್ರ ಹತ್ರ ಕೇಳೋದು, ಅಂದ್ರೆ ಕೆಲವ್ರದ್ದು ಒಪಿನಿಯನ್ ಇದೆ. ಸೊ ರಾಜಕಾರಣಕ್ಕೆ ವಯಸ್ಸಬೇಕಾ? ರಾಜಕಾರಣಕ್ಕೆ ವಯಸ್ಸು, ಅನುಭವ ಬೇಕು ಫಾರ್ ಎನಿಬಡಿ, ಎಕ್ಸ್ಪೀರಿಯನ್ಸ್ ಬೇಕು, ಆಮೇಲೆ ವ್ಯಾಲ್ಯೂಸ್ ಇರಬೇಕು. ನನ್ನ ಪ್ರಕಾರ ಸಂಸ್ಕೃತಿ, ಕೇಳುವಂತಹ ತಾಳ್ಮೆ ಇರಬೇಕು, ಇನ್ನೊಬ್ಬರ ಕಷ್ಟ ಸುಖವನ್ನ ಅರ್ಥಕೊಳ್ಳುವಂತಹ ಒಂದು ಎಂಪಥ್ಯಾಟಿಕ್ ಮನ್ಸಿರ್ಬೇಕು. ಸೊ ಅವಾಗ ಸಮರ್ಥ ಹಿರಿಯರನ್ನು ಅಷ್ಟೇ ಗೌರವಿಸ್ತಾನೆ. ಸೊ ಯಾರೇ ಹಿರಿಯರು ಬಂದ್ರು ಕೂಡ ಅವರಿಗೆ ಸಮರ್ಥನ ಹತ್ರ ಮಾತಾಡ್ಬೇಕು ಅಂದ್ರೆ ಆ ಈಗೋ ಕಾಣಲ್ಲ. ಆಯ್ತಾ? ಸೊ ಅವರು ಸಮರ್ಥಿಗೆ ಅಡ್ವೈಸ್ ಮಾಡುವಂತಹ ಪೊಸಿಷನ್ ಅಲ್ಲೂ ಇರ್ತಾರೆ. ಆಯ್ತಾ? ಹೀಸ್ ಅ ಲೀಡರ್, ಹೀಸ್ ಅ ಪೊಲಿಟಿಷಿಯನ್. ಹಂಗಂತ ಅವ್ರಿಗೆಲ್ಲ ಗೊತ್ತಿದೆ ಅಂತ ಅಲ್ಲ. ವಾಸ್ತವ ಸ್ಥಿತಿ ಏನು, ಇಲ್ಲಿ ವರ್ಕ್ ಮಾಡಿದ್ರೆ ಈ ವರ್ಕ್ಸ್ ನ ಮಾಡು ನೀನು, ಮುಂದುವರೆದ ಕಾಮಗಾರಿ. ಈಗ 100 ಕೋಟಿ ಗ್ರಾಂಟ್ಸ್ ಮೊನ್ನೆ CM ಅವ್ರು ಅನೌನ್ಸ್ ಮಾಡಿದ್ದಾರೆ ಸೌತಿಗೆ. ಸೊ 100 ಕೋಟಿ ಬಜೆಟ್ ನಲ್ಲಿ ದಾವಣಗೆರೆ ಸೌತಿಗೆ ಅನೌನ್ಸ್ ಮಾಡಿದ್ದಾರೆ. ಈ 100 ಕೋಟಿನ ಯಾವ ಕ್ಷೇತ್ರಕ್ಕೆ ಯೂಸ್ ಮಾಡ್ಬೇಕು ಅಂತ ಹೇಳಿದಾಗ ಅವಾಗ ಅಲ್ಲಿರುವಂತಹ ನಮ್ಮ ಸೀನಿಯರ್ ಲೀಡರ್ಸ್ ಬರ್ತಾರೆ. ಸೊ ಅವ್ರು ಹೇಳ್ತಾರೆ, ಅಪ್ಪಾಜಿ ಅವರು ಈ ಕ್ಷೇತ್ರಕ್ಕೆ ಹಳೆದ ಬಾರಿ ಕೊಟ್ಟಿದ್ದಾರೆ, ಸೊ ಇಲ್ಲಿ ಕಾಮಗಾರಿ ಈ ಮಟ್ಟಕ್ಕೆ ಮುಂದುವರಿಸಬೇಕಾಗಿದೆ. ಸೊ ಈ ಗೈಡೆನ್ಸ್ ಡಿಸ್ಕಷನ್ ವಿಲ್ ಹ್ಯಾಪನ್ ಅವಾಗ. ಅದೇ ರೀತಿ ಕಿರಿಯರು, ಯೂತ್ ಕಾಂಗ್ರೆಸ್ನವರು, ಅವರು ಹೇಳ್ತಾರೆ ನಮ್ಮನ್ನ ಕಡೆಗಣಿಸ್ತಾರೆ, ಬರೀ ಹಿರಿಯರು ಅವರೇ ಇರ್ತಾರೆ ಅಂತ ಹೇಳಿದಾಗ ಎಲ್ಲೋ ಅ ಪರ್ಸನ್ ಲೈಕ್ ಸಮರ್ಥ, 27 ವರ್ಷ ಅವರಿಗೆ. ಸೊ ಅಂಥವ್ರು ಬಂದಾಗ ರಾಜಕಾರಣದಲ್ಲಿ ಇಬ್ರನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ತಗೊಂಡು ಹೋಗುವಂತಹ ಒಂದು ಪರ್ಸನಾಲಿಟಿ ವರ್ಕ್ಸ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಅಂದ್ರೆ ಇದು ನೆಗೆಟಿವ್ ಆಗಲ್ಲ ಅಂತ? ನೆಗೆಟಿವ್ ಆಗೋದಿಲ್ಲ, ಬಿಕಾಸ್ ಸಮರ್ಥನ್ ನೋಡಿದ್ದಾರೆ ಲೀಡರ್ಸ್, ಅವ್ರಿಗೆ ಗೊತ್ತಿದೆ. ಸಮರ್ಥನ ಜೊತೆ ಹೋಗೋರೆಲ್ಲ ದೊಡ್ಡೋರೆ, ಇಫ್ತಿಯಾರ್ ಕೂಟ ಕರ್ಕೊಂಡು ಹೋಗೋರೆಲ್ಲ ಹಿರಿಯರೇ.
ಸೊ ಇಟ್ಸ್ ನಾಟ್ ಲೈಕ್ ಒಂದು ಒಳ್ಳೆ ಬ್ಯಾಲೆನ್ಸ್ ತಗೊಂಡ್ ಬರ್ತಾರೆ ಅಂಡ್ ಅದು ಇಂಡಿವಿಜುವಲ್ ಪರ್ಸನಾಲಿಟಿ ಮೇಲೆ ಹೋಗುತ್ತೆ. ನೀವು ಯಾವ ರೀತಿ ಯು ಕಂಡಕ್ಟ್ ಯುವರ್ ಸೆಲ್ಫ್ ಅದ್ರ ಮೇಲೆ, ನೀವು ಎಷ್ಟು ಚೆನ್ನಾಗಿ ಜನರಲ್ಲಿ ನೀವು ಗುರ್ತಿಸ್ಕೊಳ್ತೀರಾ, ಅದರಲ್ಲಿ ಜನ ಕೂಡ 4 ಹೆಜ್ಜೆ ಮುಂದೆ ಬರ್ತಾರೆ ಸಮಾಜ ಜೊತೆ ಮಾತಾಡಕ್ಕೆ. ಎಸ್ ಮೇಡಮ್, ಕೊನೆಯದಾಗಿ ಏನಾದ್ರು ಹೇಳೋದಾದ್ರೆ ಹೇಳ್ಬೋದು. ನಂಗೆ ಇಲ್ಲ, ಇದು ಒಂದು ಪ್ರತಿಷ್ಠೆಯ ಚುನಾವಣೆ ಅಂತ ಜನ ಬಿಂಬಿಸ್ತಾ ಇದ್ದಾರೆ. ಬಟ್ ನನ್ನ ಪ್ರಕಾರ ದಾವಣಗೆರೆ ದಕ್ಷಿಣ ಕ್ಷೇತ್ರ ಅನ್ನೋದು ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ನಮ್ಮ ಮತದಾರರು ಸುಮಾರು 6 ಬಾರಿ ಅಪ್ಪಾಜಿ ಅವ್ರನ್ನ ಆಯ್ಕೆ ಮಾಡಿದ್ದೀರ. ಸೊ ಇವತ್ತಿನ ದಿನ ಅಪ್ಪಾಜಿ ಅವರ ಪೂರ್ಣ ಅವಧಿ 5 ವರ್ಷ ಅವ್ರೇನ್ ಕಂಪ್ಲೀಟ್ ಮಾಡ್ಬೇಕಿತ್ತು ಅದನ್ನ ನಮ್ಮೆಲ್ಲ ಮತಬಾಂಧವರು ದಯವಿಟ್ಟು ಅದನ್ನ ಮನವರಿಕೆ ಇಟ್ಕೊಂಡು ಒಬ್ಬ ಪ್ರಜ್ಞಾವಂತ ಮತದಾರರಾಗಿ ಈ ಬಾರಿ ಅಪ್ಪಾಜಿ ಅವರ ಮೊಮ್ಮಗ ಸಮರ್ಥ್ ಶಾಮನೂರ್ ಅವ್ರನ್ನ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿ ನಿಲ್ಸಿದೀವಿ. ನೀವೆಲ್ಲರೂ ದಯವಿಟ್ಟು ಸಮರ್ಥ್ ಶಾಮನೂರ್ ಅವರ ಗುರುತು ಹಸ್ತಕ್ಕೆ ವೋಟ್ ಮಾಡಿಬಿಟ್ಟು ಒಂದು ಒಳ್ಳೆ ಬಹುಮತದಿಂದ ಗೆಲ್ಸಿ ನಿಮ್ ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಾನು ಕೇಳ್ಕೊಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ ಟೈಮ್ ಕೊಟ್ಟು ಇಷ್ಟೊತ್ತು ನನ್ನೊಟ್ಟಿಗೆ ಮಾತನಾಡಿದ್ರಿ. ಎಸ್, ನೋಡಿದ್ರಲ್ಲ, ದಾವಣಗೆರೆ ಸಂಸದೆ ಆಗಿರುವಂತ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಇಷ್ಟೊತ್ತು ನನ್ನೊಟ್ಟಿಗೆ ಮಾತನಾಡ್ತಾ ಇದ್ರು. ಸೊ ಇದೇ ರೀತಿಯಾಗಿ ದಾವಣಗೆರೆ ಬೈ ಎಲೆಕ್ಷನ್ ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀವಿ. ಅದಕ್ಕೆ ನೀವು ಮಾಡ್ಬೇಕಾಗಿರೋದು ಒಂದೇ ಕೆಲಸ, ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ. ನಾನು ನಿಮ್ಮ ರಂಜಿತಾ ರೇವಣ್ಣ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.